ಏಕಾಏಕಿ ನಾಡ ಕಚೇರಿ ಕುಸಿದು ಬಿದ್ದಿದೆ. ಇದರಿಂದಾಗಿ ಆತಂಕ ಶುರುವಾಗಿತ್ತು. ಅಲ್ಲಿ ಆರಂಭದಲ್ಲೇ ಅಲ್ಲಿರುವಂಥ ಸಿಬ್ಬಂದಿಗಳು ಬಚಾವಾಗಿದ್ದಾರೆ, ಓಡೋಡಿ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಏಕಾಏಕಿ ಕುಸಿದಿರುವಂಥ ಹಿನ್ನೆಲೆಯಲ್ಲಿ ನಾಡ ಕಚೇರಿ ಅಧಿಕಾರಿಗಳು ಇದ್ದಾಗಲೇ ಈ ರೀತಿಯ ಘಟನೆ ಆಗಿದೆ. ಕೊಪ್ಪ ತಾಲೂಕಿನ ಜಯಪುರ ಪಟ್ಟಣದಲ್ಲಿ ಆಗಿರುವಂಥ ಘಟನೆ ಇದು. ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಅನಾಹುತ ಆಗಿಲ್ಲ. ಹಳೆಯ ಶಾಲೆಯನ್ನು ನಾಡ ಕಚೇರಿಯನ್ನಾಗಿ ಮಾಡಿದ್ರಂತೆ. ಸುಮಾರು 50 ವರ್ಷ ಹಿಂದಿನ ಹಳೆ ಬಿಲ್ಡಿಂಗ್ ಅದು ಇದ್ದಕ್ಕಿದ್ದಾಗೆ ಹಿಂಗೆ ಕುಸಿದು ಬಿದ್ದಿದೆ. ಅಲ್ಲಿ ಕೆಲಸ ಮಾಡೋರು ಇದ್ದರು, ಸಿಬ್ಬಂದಿಯವರಿದ್ದರು, ತಕ್ಷಣ ಪಾರಾಗಿದ್ದಾರೆ. ನೋಡಿ, ಕಳೆದ 1 ವರ್ಷದ ಹಿಂದೆ ಅಷ್ಟೇ 5 ಲಕ್ಷ ಹಣದಲ್ಲಿ ದುರಸ್ತಿ ಕಾರ್ಯ ಆಗಿರುತ್ತೆ. 5 ಲಕ್ಷದಲ್ಲಿ 1 ವರ್ಷದ ಹಿಂದೆ. ಆದರೆ ಈಗ ಮತ್ತೆ ಬಿದ್ದಿದೆ. ಬಿಲ್ಡಿಂಗ್ ಇದ್ದಕ್ಕಿದ್ದಂತೆ ಬಿದ್ದಿದ್ದರಿಂದ ಸರ್ಕಾರಿಯ ದಾಖಲೆಗಳು ಅದೆಲ್ಲವೂ ಕೂಡ ಈಗ ನಾಶ ಆಗಿದೆ. ಏಕಾಏಕಿ ನಾಡ ಕಚೇರಿ ಕುಸಿದು ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಅದೃಷ್ಟವಶಾತ್ ಅಲ್ಲಿರುವಂಥ ಸಿಬ್ಬಂದಿಗಳು ಬಚಾವಾಗಿದ್ದಾರೆ. ಗಾಂಧೀಜಿ ಮತ್ತು ಅಂಬೇಡ್ಕರ್ ಇವಾಗ ಗಾಂಧೀಜಿ ಮತ್ತು ಅಂಬೇಡ್ಕರ್ ಇವಾಗ